ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ SLC ರಿಸಲ್ಟ್ ಬಂತು. ಸೊ ಆ ರಿಸಲ್ಟ್ ಏನಪ್ಪ ಅಂತಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಏನಾಗಿದೆ, ನಾನು ಚೆನ್ನಾಗಿ ಬರೆದ್ರು ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ. ಅದೇ ರೀತಿ ನಾನು ತುಂಬಾ ಚೆನ್ನಾಗಿ ಬರೆದಿದ್ದೀನಿ, ಬಟ್ ನನ್ನ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ. ಸೊ ಈ ತರ ಆದಾಗ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ರಿವ್ಯಾಲ್ಯೂಯೇಷನ್ಗೆ ಮತ್ತೆ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸೊ ಯಾವ ತರ ಹಾಕೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡ್ಬಿಟ್ಟು ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂದ್ರೆ ಅವರ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ, KSEAB.karnataka.co.in. ಸೊ ಈ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಯಾವುದೇ ತರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಅವರ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಕೆಳಗಡೆ ಇಲ್ಲಿ ಅನೌನ್ಸ್ಮೆಂಟ್ ಅಂತ ಇರುತ್ತೆ. ಸೊ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತೆ. ಸೊ ನಾನು ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಫಸ್ಟ್ ಒನ್ ಇಲ್ಲಿ ನೋಡ್ಬೋದು ರಿಸಲ್ಟ್ ಇದೆ. ಅದೇ ರೀತಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂಡ್ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಆಫ್ SLC 2024 ಎಕ್ಸಾಮ್ 1 ಆನ್ಸರ್ ಸ್ಕ್ರಿಪ್ಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ವಿಂಡೋ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೇಟ್ ಆಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಎಲ್ಲಾನು ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ತರ ಏನು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನಾದರೂ ಎಕ್ಸ್ಟ್ರಾ ಕಲಿಯೋದಕ್ಕೆ ಸಿಕ್ಕಿದ್ರಪ್ಪ ಅಂತಂದ್ರೆ ನಿಮಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ನಿಮಗೆ, SLC 2024 ಎಕ್ಸಾಮಿನೇಷನ್ 1 ಅಂತ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ಫೋಟೋ ಕಾಪಿ ಫಾರ್ 2024 SLC ಎಕ್ಸಾಮಿನೇಷನ್ 1 9/5/2024 ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ನೀವು ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಪ್ಪ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೋಟೋ ಕಾಪಿಯನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಫೋಟೋ ಕಾಪಿ ಅಪ್ಲೈ ಮಾಡ್ಕೊಂಡಾದ ಮೇಲೆ ಫೋಟೋ ಕಾಪಿ ನಿಮಗೆ ಬರುತ್ತೆ, ಮೇಲ್ ಬರುತ್ತೆ, ಅಥವಾ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಂಡು ಆ ಫೋಟೋ ಕಾಪಿ ಬಂದಾದ್ಮೇಲೆ ನಿಮ್ಮ ಒಂದು ಆನ್ಸರ್ ಶೀಟ್ ಏನಿರುತ್ತೆ ಅದನ್ನ ನೀವು ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ತೋರಿಸ್ಬಿಟ್ಟು ನೀವೇನಪ್ಪ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕು. ಸೊ ವೆರಿಫಿಕೇಶನ್ ಮಾಡಿಸಿ ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದ್ರೆ ಅವ್ರ ಕಡೆಯಿಂದ ಏನಾದ್ರು ವ್ಯಾಲ್ಯೂಯೇಷನ್ ಆಗಿರ್ಬೋದು, ಟೋಟಲ್ ಮಾಡೋದ್ರಲ್ಲಿ ಆಗಿರ್ಬೋದು, ಏನಾದ್ರು ಮಿಸ್ಟೇಕ್ ಆಗಿತ್ತಪ್ಪ ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಸೊ ಏನು ಮಿಸ್ಟೇಕ್ ಇಲ್ಲ, ಎಲ್ಲ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಹಾಕಿ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಫೋಟೋ ಕಾಪಿಯನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲಾ ಡೇಟ್ಸ್ ಅನ್ನು ಇಲ್ಲಿ ಅವ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು, ಕ್ಲೋಸ್ ಯುವರ್ ಡೇಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಫೋಟೋ ಕಾಪಿ ಯಾವಾಗಪ್ಪ ಅಂತಂದ್ರೆ ಕ್ಲೋಸ್ ಆಗೋದು 16/5ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ರಿವ್ಯಾಲ್ಯೂಯೇಷನ್ ಹಾಕ್ಬೇಕು ಅನ್ಕೊಂಡಿದ್ರೆ ಬೇಗ ಬೇಗ ಅಪ್ಲೈ ಮಾಡ್ಕೊಡಿ. ಅದೇ ರೀತಿ ಯಾವಾಗ ಅಪ್ಲಿಕೇಶನ್ ರೀಟೋಟಲಿಂಗ್ ಯಾವಾಗ ಅಪ್ಲಿಕೇಶನ್ ಓಪನ್ ಆಗತ್ತಪ್ಪ ಅಂತಂದ್ರೆ 13/5ರಿಂದ. ಅದೇ ರೀತಿ ಯಾವಾಗ ರೀಟೋಟಲಿಂಗ್ಗೆ ಕ್ಲೋಸ್ ಆಗುತ್ತೆ 22ರಿಂದ. ಅದೇ ರೀತಿ ರಿವ್ಯಾಲ್ಯೂಯೇಷನ್ಗೆ 13/5ರಿಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಕ್ಲೋಸ್ ಆಗೋದು ಕೂಡ 22/5ಕ್ಕೆ. ಸೊ ಈ ರೀತಿ ಡೇಟ್ಗಳನ್ನು ಕೊಟ್ಟಿದ್ದಾನೆ. ಸೊ ನಾವು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಕೆಳಗಡೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ನಿಮ್ಮ ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೇಳುತ್ತೆ. ಹಾಕ್ಬಿಟ್ಟು ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಲ್ಲಿ ಏನ್ ಮಾಡಿ ನಿಮ್ಮ ಅಡ್ರೆಸ್, ಫೋನ್ ನಂಬರ್, ಇಮೇಲ್ ID ಎಲ್ಲಾನು ಕಂಪ್ಲೀಟ್ ಆಗಿ ಕೇಳುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಬೇಕಂದ್ರೆ ನಾನು ಡೆಮೋ ಇದ್ರೆ ಏನೋ ತೋರಿಸ್ತೀನಿ, ನಾನು ಹೌ ಟು ಅಪ್ಲೈ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸಿ. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಕೆಳಗಡೆ ಈ ತರ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಅದಾದ ಮೇಲೆ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ID ಹಾಕ್ಬಿಟ್ಟು OTP ಅನ್ನು ಜನರೇಟ್ ಮಾಡ್ಕೊಂಡು ಇದು ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಸಬ್ಜೆಕ್ಟ್ಸ್ ಗಳೆಲ್ಲ ಓಪನ್ ಆಗುತ್ತೆ ಇಲ್ಲಿ. ಸೊ ಯಾವ ಸಬ್ಜೆಕ್ಟ್ ನಿಮಗೆ ಫೋಟೋ ಕಾಪಿ ಬೇಕಲ್ಲ ಅದನ್ನ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು, ಬೇಡ ಅನ್ನೋದನ್ನ ನೋ ಅಂತ ಕ್ಲಿಕ್ ಮಾಡೋ, ಅಂದ್ರೆ ನೋ ಅಂತಾನೆ ಇರುತ್ತೆ. ನೀವು ಬೇಕಾಗಿರೋದನ್ನ ಎಸ್ ಅಂತ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಕೆಳಗಡೆ ನಿಮಗೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಬರುತ್ತೆ. ಅದೇ ರೀತಿ ಅಡ್ರೆಸ್ ಕಂಪ್ಲೀಟ್ ಆಗಿ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ OTP ಬರುತ್ತೆ. OTP ಬಂದಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ನಿಮ್ಗೆ ಏನಾಗುತ್ತೆ, ಒಂದು ಚಾನಲ್ ಜನರೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ಬೋದು ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಜನರೇಟ್ ಆಗುತ್ತೆ. ಅದೇ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿ ನಿಮ್ಗೆ ಟೆಲ್ ಬರುತ್ತೆ. ಸೊ ಅದನ್ನ ಯಾವುದಕ್ಕೂ ಒಂದು ಫೋಟೋ ಆಗಿರ್ಬೋದು, ಇಲ್ಲ ಒಂದು ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಇಟ್ಕೊಡಿ. ಅದಾದ್ಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ನೋಡ್ಬೋದು ಕ್ಯಾಶ್ ಪೇಮೆಂಟ್ ಆಗಿರ್ಬೋದು,
ನಿಮಗೆ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು, ಎರಡು ಆಪ್ಷನ್ಸ್ ಇಲ್ಲಿ ಸಿಗುತ್ತೆ ನಿಮಗೆ, ಕ್ಯಾಶ್ ಪೇಮೆಂಟ್ ಥ್ರೂ ಚಲನ್, ಇನ್ನೊಂದು ಆನ್ಲೈನ್ ಪೇಮೆಂಟ್. ಸೊ ಎರಡು ಆಪ್ಷನ್ಸ್ ನಿಮಗೆ ಸಿಗುತ್ತೆ, ನಿಮಗೆ ಯಾವ್ದು ಬೇಕಾದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಕ್ಯಾಶ್ ಪೇಮೆಂಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಬೆಂಗಳೂರು 1, ಕರ್ನಾಟಕ 1. ಸೊ ಇದರಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಆನ್ಲೈನ್ ಪೇಮೆಂಟ್ ಅಂದ್ರೆ ಆನ್ಲೈನ್ ಪೇಮೆಂಟ್ ನೀವು ಕಾರ್ಡ್ ಇಂದ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸೆಲೆಕ್ಟ್. ಸೊ ಕ್ಯಾಶ್ ಪೇಮೆಂಟ್ ಮಾಡ್ತೀರಪ್ಪ ಅಂತಂದ್ರೆ ಚಲನ್ ಪೇಮೆಂಟ್, ಇಲ್ಲಿ ನೋಡ್ಬೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ 1, ಅದೇ ರೀತಿ ಬೆಂಗಳೂರು 1. ಸೊ ಈ ಮೂರು ಆಪ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ರೀತಿಯ ಒಂದು ಚಲನ್ ಜನರೇಟ್ ಆಗುತ್ತೆ. ಸೊ ಚಲನ್ ತಗೊಂಡು ಹೋಗ್ಬಿಟ್ಟು ನೀವು ಅಮೌಂಟ್ ಅನ್ನ ಫಿಲ್ ಮಾಡ್ಬಿಟ್ಟು ತಗೋಬೇಕಾಗತ್ತೆ. ಅದಾದ ಮೇಲೆ ಆನ್ಲೈನ್ ಪೇಮೆಂಟ್ ನಿಮಗೆ ಬರುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಕರ್ನಾಟಕ 1 ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಸೊ ಅವಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಈ ತರ. ಪೇ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಪೇಮೆಂಟ್ ಅನ್ನ ಹಾಕ್ಬಿಟ್ಟು ನೀವು ಕಾರ್ಡ್ ಅಥವಾ ಯಾವುದೋ ಒಂದು ಇದರಿಂದ ನೀವೇನಪ್ಪ ಅಂತಂದ್ರೆ ಪೇಮೆಂಟ್ ಮಾಡಬಹುದು. ಸೊ ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ನಿಮಗೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ನೀವೇನಪ್ಪ ಅಂತಂದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೂ ಮುಂಚೆ ನೀವೇನಪ್ಪ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ದು ಫೋಟೋ ಕಾಪಿಯನ್ನು ತರಿಸ್ಕೋಬೇಕಾಗತ್ತೆ. ಸೊ ಮೊದಲು ಫೋಟೋ ಕಾಪಿಯನ್ನು ತರಿಸಿ ಅದನ್ನ ವೆರಿಫಿಕೇಶನ್ ಮಾಡಿಸಿ ನೀವು ಅಥವಾ ನಿಮ್ಮ ಟೀಚರ್ಸ್ ಹತ್ರ ವೆರಿಫಿಕೇಶನ್ ಮಾಡಿಸಿ ಆಮೇಲೆ ನೀವು ಏನಪ್ಪಾ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟಲ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.